ಕಟ್ಟರ್ ಕಾರ್ಯಕರ್ತರು. ಎಂತಹ ಸಂದರ್ಭದಲ್ಲೂ ಕೂಡ ಬಿಜೆಪಿಯನ್ನು ಬಿಟ್ಟು ಕೊಡ್ತಾ ಇಲ್ಲ. ಕಾಂಗ್ರೆಸ್ನ ಪ್ರತಿ ವಿಚಾರವನ್ನು ಕೂಡ ಹಿಂದೆಯೂ ಕೂಡ ಮಾಡ್ತಾ ಇದ್ರು. ಈಗಲೂ ಅಧಿಕಾರದಲ್ಲಿ ಇಲ್ಲದ ಸಂದರ್ಭದಲ್ಲೂ ಕೂಡ ಪ್ರಬಲವಾಗಿ ಅದನ್ನು ಟೀಕಿಸ್ತಾ ಬರ್ತಾ ಇದ್ದಾರೆ. ನೀವು ಹೊರಗಡೆ ಬಂದು ಹೋರಾಟ ಮಾಡದಿದ್ರು ಕೂಡ ಡಿಜಿಟಲ್ ಮೀಡಿಯಾ ವಿಶಾಲವಾಗಿದೆ, ಅದನ್ನ ಬಳಸ್ಕೊಳ್ಬೇಕಾಗಿತ್ತು. ನಾಯಕರುಗಳು ಡಿಜಿಟಲಿ ಇನ್ನೂ ಅಪ್ಡೇಟ್ ಆಗ್ಲಿಲ್ಲ. ಅನೇಕ ನಾಯಕರುಗಳು, ಇವನ್ ನಿಮ್ಮ ಪಕ್ಷದ ಜಿಲ್ಲಾ ಮಟ್ಟದ ನಾಯಕತ್ವವನ್ನು ವಹಿಸಿಕೊಂಡವರು ಎಷ್ಟು ಮಂದಿ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಆಕ್ಟಿವ್ ಆಗಿದ್ದಾರೆ. ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ನಾನು ಕಿಶೋರ್ ರೈ ಕತ್ತಲೆಕಾಡು. ಇವತ್ತು ನಿಮ್ ಜೊತೆಗೆ ಕೊಡಗಿನಲ್ಲಿ ಬಹಳ ಸಮಯದ ಬಳಿಕ ಎಚ್ಚೆತ್ತಿರುವಂತಹ, ನಿದ್ರೆಯಿಂದ ಎದ್ದಿರುವಂತಹ ಒಂದು ಬೆಳವಣಿಗೆ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೇನೆ. ಕೊಡಗು ಜಿಲ್ಲೆಯಲ್ಲಿ ಸಮಸ್ಯೆಗಳಿದೆ, ಜನ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಾದಂತಹ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇದ್ದಾರೆ. ಸ್ಪೆಷಲಿ ಆನೆ ಮಾನವ ಸಂಘರ್ಷ ಜೊತೆಗೆ ವನ್ಯಜೀವಿ ಮಾನವ ಸಂಘರ್ಷ. ಕೇವಲ ಆನೆ ಮಾತ್ರ ಅಂತಲ್ಲ, ಬೇರೆ ಬೇರೆ ಪ್ರಾಣಿಗಳ ಉಪಟಳದಿಂದ ಜನ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಅದರ ಜೊತೆಗೆ ರಸ್ತೆ ಸಮಸ್ಯೆ. ಈ ಇವತ್ತಿನ ಕಂಟೆಂಟ್ ನಾನು ಮಾತಾಡ್ತಾ ಹೋದಾಗ ಅನೇಕರಿಗೆ ನೋವಾಗ್ಬೋದು, ಉರಿ ಆಗ್ಬೋದು, ಅಥವಾ ಕೆಲವರು ಖುಷಿ ಪಡ್ಬೋದು. ಏನ್ ಮಾಡೋದಕ್ಕಾಗೋದಿಲ್ಲ, ಪರಿಸ್ಥಿತಿ ಆ ರೀತಿ ಇದೆ. ಸಮಸ್ಯೆ ಹೇಳ್ಕೊಂಡಾಗ ಕೆಲವರಿಗೆ ಅರಗಿಸ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕಂತಂದ್ರೆ ಅವರ ಬೆಂಬಲಿಗರು ಅವರ ಬೆಂಬಲಿಗರಾಗಿರ್ತಾರೆ. ಅವ್ರಿಗೆ ಅವರ ಬಗ್ಗೆ ಹೇಳಿದಾಗ ಸಹಜವಾಗಿ ಅದನ್ನ ಜೀರ್ಣಿಸ್ಕೊಳ್ಳೋದಕ್ಕಾಗೋದಿಲ್ಲ. ಇನ್ನು ಕೆಲವರಿಗೆ ವಿಚಾರವನ್ನು ಹೇಳಿದಾಗ ಕೆಲವರು ಖುಷಿ ಪಡ್ಬೋದು. ನಮ್ಮ ಪರವಾಗಿ ಹೇಳ್ತಾ ಇದ್ದೇನೆ, ಇದು ಯಾರ ಪರವಾಗಿ ಅಲ್ಲ, ಯಾರ ವಿರೋಧವಾಗಿಯೂ ಅಲ್ಲ. ಆದ್ರೆ ವಾಸ್ತವದ ನೆಲೆಗಟ್ಟಿನಲ್ಲಿ ಮಾತಾಡ್ತಾ ಇದ್ದೇನೆ. ಕೊಡಗಿನಲ್ಲಿ ಸಮಸ್ಯೆಗಳು, ಅದು ಬಿಜೆಪಿ ಆಡಳಿತ ಇದ್ದಾಗಲೂ ಸಮಸ್ಯೆ ಇತ್ತು, ಈಗ ಕಾಂಗ್ರೆಸ್ನವರ ಆಡಳಿತ ಇದ್ದಾಗಲೂ ಸಮಸ್ಯೆ ಇದೆ. ಆದ್ರೆ ನಮಗೆ ಬೇಕಾಗಿರೋದು ಪರಿಹಾರ. ಯಾರ ಆಡಳಿತ ಬೇಕಾದ್ರೂ ಇರ್ಲಿ, ಯಾರು ಬೇಕಾದ್ರೂ ಅಧಿಕಾರ ಇರ್ಲಿ, ಆದ್ರೆ ಸಮಸ್ಯೆಗೆ ಪರಿಹಾರ ಸಿಗ್ಬೇಕು. ಜೊತೆಗೆ ರಾಜಕೀಯದಲ್ಲಿರುವವರು ಜನರ ಸಮಸ್ಯೆಗೆ ಧ್ವನಿ ಆಗ್ಬೇಕು. ನಿಮ್ಮ ರಾಜ್ಯಕ್ಕೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ಜನರ ಸಮಸ್ಯೆಯನ್ನ, ಜನ ಅನುಭವಿಸ್ತಿರುವಂತಹ ಪ್ರಾಬ್ಲಮ್ಸ್ ನ ನೀವು ಮುನ್ನೆಲೆಗೆ ತಂದು ಅದಕ್ಕೆ ಪರಿಹಾರ ತಂದುಕೊಡುವಂತಹ ಕೆಲಸವನ್ನ ಮಾಡಬೇಕು. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲೂ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಪ್ರೋತ್ಸಾಹ ನಮಗೆ ಇಲ್ಲೇ ಬೇಕಾಗಿರೋದು. ಈಗ ಆಲ್ರೆಡಿ ಕೊಡ್ತಾ ಬಂದಿದ್ದೀರಿ, ಹಾಗಾಗಿ ಮುಂದೆ ಕೂಡ ಕೊಡ್ತೀರಿ ಅನ್ನೋಂತಹ ವಿಶ್ವಾಸದ ಜೊತೆಗೆ ಮಾತನ್ನ ಮುಂದುವರಿಸ್ತಾ ಇದ್ದೇನೆ. ಕೊಡಗು ಜಿಲ್ಲೆಯಲ್ಲಿ ಈಗ ಆಲ್ರೆಡಿ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು, ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದು 3 ವರ್ಷ ಕಳೆದಿದೆ. 4ನೇ ವರ್ಷ ಚಾಲ್ತಿಯಲ್ಲಿದೆ. ಮುಖ್ಯಮಂತ್ರಿ ಬದಲಾಗಿದ್ದಾರೆ, ಹೊಸ ಮುಖ್ಯಮಂತ್ರಿ ಬಂದಿದ್ದಾರೆ, ಕ್ಯಾಬಿನೆಟ್ ರೆಡಿ ಆಗಿದೆ, ಜೊತೆಗೆ ಒಂದಷ್ಟು ಸಚಿವ ಸ್ಥಾನಕ್ಕೆ ಬೇಕಾದಂತ ಲಾಭ ಕೂಡ ಆಗ್ತಾ ಇದೆ. ಈ ನಡುವಲ್ಲಿ ನಮ್ಮ ಸಮಸ್ಯೆ, ನಮ್ಮ ಕಷ್ಟ ಏನು ಬದಲಾಗಿಲ್ಲ. ಬದಲಾಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಜನ ಕಳೆದ ಹಲವು ವರ್ಷಗಳಿಂದ ಬರ್ತಾ ಇದ್ದಾರೆ. ಕೇವಲ ಈ 3 ವರ್ಷ ಅಂತಲ್ಲ, ಹಿಂದಿನಿಂದಲೂ ಕೂಡ ಅದೇ ನಿರೀಕ್ಷೆಯಲ್ಲಿ ಬರ್ತಾ ಇದ್ದಾರೆ. ಬೇರೆ ಬೇರೆ ಸಮಸ್ಯೆಗಳಿದೆ, ಅದಕ್ಕೊಂದು ಪರಿಹಾರವನ್ನ ಒದಗಿಸಿ ಕೊಡಿ ಸ್ವಾಮಿ ಅನ್ನೋಂತ ಕೈ ಮುಗಿದು ಬೇಡುವಂತಹ ಪರಿಸ್ಥಿತಿ ಈ 3 ವರ್ಷದೇನಲ್ಲ, ಅದರ ಹಿಂದಿನಿಂದಲೂ ಇತ್ತು. ಆದ್ರೆ ನಮಗೆ ಯಾರಿದ್ರು ನಮಗೆ ಅದನ್ನ ಬದಲಾವಣೆ ಮಾಡಿ ಕೊಡಿ, ಆ ಸಮಸ್ಯೆಗೆ ಪರಿಹಾರ ಕೊಡಿ ಅನ್ನೋಂತ ಬೇಡಿಕೆ ಮಾತ್ರ. ಆ ವಿಚಾರವಾಗಿ ಮಾತಾಡ್ತಾ ಇದ್ದೇನೆ. ಈಗ ಈ 3 ವರ್ಷದ ವಿಚಾರಕ್ಕೆ ಬರುವ. ಜಿಲ್ಲೆಯಲ್ಲಿ 2 ಹೊಸ ಶಾಸಕರು, ಹೊಸ ಅನುಭವ, ಮೊದಲ ಬಾರಿಗೆ ಶಾಸಕರಾಗಿದ್ದಾರೆ, ಮಾಡ್ತಾ ಇದ್ದಾರೆ. ಆದ್ರೆ ಸಮಸ್ಯೆಗಳು ಬಹಳ ಕಾಡ್ತಾ ಇದೆ. ಅವರಿಗೆ ಉತ್ಸಾಹ ಇದೆ, ಜೊತೆಗೆ ಏನೋ ಮಾಡ್ಬೇಕು ಅನ್ನೋಂತಹ ಕನಸನ್ನ ಹೊತ್ತಿದ್ದಾರೆ. ಆದ್ರೆ ಬರ್ಬೇಕಾದಂತಹ ಅನುದಾನ ಸಮರ್ಪಕವಾಗಿ ಬರ್ತಾ ಇಲ್ವೋ, ವಾಸ್ತವತೆ ನಮಗೆ ಗೊತ್ತೇ ಇದೆ. ಸರ್ಕಾರದಿಂದ ಎಲ್ಲಿಗೆ ಖರ್ಚಾಗ್ತಾ ಇದೆ ಹೆಚ್ಚಿನ ಮಟ್ಟಿಗೆ, ಜೊತೆಗೆ ಬರ್ಬೇಕಾದಲ್ಲಿಗೆ ಬರ್ತಾ ಇಲ್ಲ ಅನ್ನೋದು ಬಹುಶಃ ಶಾಸಕರುಗಳ ಉತ್ಸಾಹಕ್ಕೆ ಅದು ಕೂಡ ಅಡ್ಡಿಯಾಗಿರ್ಬೋದು. 3 ವರ್ಷದಿಂದ ರಸ್ತೆ ಅಭಿವೃದ್ಧಿ, ಬೇರೆ ಬೇರೆ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದೇವೆ, ಆ ಕನಸಿದೆ ನಮ್ಗೆ, ಆ ಪ್ರಾಜೆಕ್ಟ್ ಅನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲೆಲ್ಲ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಕಳೆದ 1 ವರ್ಷದಿಂದ ನಮಗೆ ಕೊಡಗು ಜಿಲ್ಲೆಯಲ್ಲಿ ರಸ್ತೆಗಳ ಪರಿಸ್ಥಿತಿ ಹೇಗಿದೆ ಅನ್ನೋದು ನಿಮಗೆ ಗೊತ್ತೇ ಇದ್ದೇ ಇದೆ. ನಾನು ಪಾಲುದಾರನೇ ಆ ರಸ್ತೆ ಸಮಸ್ಯೆಯನ್ನು ಅನುಭವಿಸೋದ್ರಲ್ಲಿ, ನೀವು ಕೂಡ ಆ ಸಮಸ್ಯೆ ಅನುಭವಿಗಳಲ್ಲಿ ಪಾಲುದಾರರೇ ಅಂದ್ಕೊಂಡು ಸಮಾನ ದುಃಖಿಗಳು ಯಾರೆಲ್ಲ ಇದ್ದೀರಿ ಜೊತೆಯಾಗಿ ಮಾತಾಡೋಣ. ಈಗ ಪರಿಹಾರ ಆಗ್ಬೇಕು ಅನ್ನೋಂತ ನಿಟ್ಟಿನಲ್ಲಿ ಒಂದಷ್ಟು ಸ್ಕೀಮ್ಗಳನ್ನ ತರಬೇಕು, ಜೊತೆಗೆ ಇಷ್ಟು ಕೋಟಿ ಅನುದಾನವನ್ನು ತಂದಿದ್ದೇವೆ ಅಂತ ಹೇಳ್ತಾ ಬರ್ತಿದ್ರು. ಆದ್ರೆ ಕಾಮಗಾರಿ ಕೆಲವು ಕಡೆ ಆಗಿದೆ, ಆಗಿಲ್ಲ ಅಂತ ನಾನು ತಳ್ಳಿ ಹಾಕ್ತಾ ಇಲ್ಲ. ಕೆಲವು ಕಡೆ ಆಗಿದೆ, ಆದ್ರೆ ಆಗ್ಬೇಕಾಗಿತ್ತು, ಇನ್ನೂ ಅನೇಕ ಕಡೆಗಳಲ್ಲಿ ಆಗ್ಲಿಲ್ಲ. ಆಡಳಿತ ವ್ಯವಸ್ಥೆಯವರು, ಆಡಳಿತ ಪಕ್ಷದವರು, ಜನಪ್ರತಿನಿಧಿಗಳು, ಅವರ ಬೆಂಬಲಿಗರು ಅದನ್ನ ಸಮರ್ಥನೆ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ನಮ್ಮ ಕಡೆಯಿಂದ ಅಭಿವೃದ್ಧಿ ಆಗಿದೆ, ಒಂದಷ್ಟು ಇನ್ನೂ ಡಿಲೇ ಆಗ್ತಾ ಇದೆ, ಬೇರೆ ಬೇರೆ ಕಾರಣಗಳನ್ನ ಹೇಳ್ತಾ ಬರ್ತಾ ಇದ್ದಾರೆ. ಅದು ಅವರ ಆಯಾಮ, ಅವ್ರು ಮಾಡ್ಕೊಳ್ಳೇಬೇಕು. ಆದ್ರೆ ವಿರೋಧ ಪಕ್ಷವಾಗಿ ಒಂದು ವಿರೋಧ ಪಕ್ಷ ಇದೆ ಅನ್ನೋದನ್ನ ಕೊಡಗಿನಲ್ಲಿ, ರಾಜ್ಯದಲ್ಲೇ ಬಿಡಿ, ಅದರ ಬಗ್ಗೆ ನಾನು ಮಾತಾಡೋದಿಲ್ಲ, ಗೊತ್ತಿದೆ. ಕೊಡಗಿನಲ್ಲಿ ಜನ ಮರೆತು ಹೋಗಿದ್ರು, ಒಂದು ವಿರೋಧ ಪಕ್ಷ ಅಂತ ಇದೆ. ಈ ಮೊದಲು ಒಂದು ಪಕ್ಷದ ಬಿಜೆಪಿ ಅವ್ರನ್ನ ನಾವು ಆಯ್ಕೆ ಮಾಡಿ ಕಳ್ಸಿದ್ವಿ.
ಅವರೀಗ ಮಾಜಿಗಳಾಗಿದ್ದಾರೆ. ಜೊತೆಗೆ ಒಂದು ಭಾರತೀಯ ಜನತಾ ಪಕ್ಷ ಅನ್ನುವಂಥದ್ದು ಕೊಡಗಿನಲ್ಲಿ ಇದೆ. ಕೊಡಗಿನಲ್ಲಿ ಅದಕ್ಕೆ ಬೇಕಾದಂತಹ ಒಂದು ಜಿಲ್ಲಾ ಘಟಕ ಇದೆ, ಪದಾಧಿಕಾರಿಗಳಿದ್ದಾರೆ. ಅವ್ರು ಕೇವಲ ಚುನಾವಣೆ ಬಂದಾಗ ಮಾತ್ರ ರಾಜಕೀಯ ಮಾಡ್ಬೇಕಲ್ಲ. ಇಂತಹ ಸಂದರ್ಭದಲ್ಲಿ ಧ್ವನಿ ಆಗ್ಬೇಕಾಗಿತ್ತು. ಆದ್ರೆ ಒಂದು ನೆಮ್ಮದಿಯ ವಿಷಯ ಅಂತ ಹೇಳಿದ್ರೆ, ಕಳೆದ ಒಂದು 2 ದಿನದ ಹಿಂದೆ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಒಂದು ಗಂಭೀರ ವಿಚಾರವನ್ನ ಎತ್ತಿ ರಾಜ್ಯ ಮಟ್ಟಕ್ಕೆ ಈ ವಿಚಾರವನ್ನ ಕೊಂಡೊಯ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಿದ್ದಾರೆ. ಇದು ಒಂದು ರೀತಿಯಲ್ಲಿ ಹೇಗೆ ಅಂತ ಹೇಳಿದ್ರೆ, ಗಾಢ ನಿದ್ದೆಯಲ್ಲಿದ್ದವರು ಎಚ್ಚರಗೊಂಡ ಹಾಗೆ. ಎದ್ದು ಹೊರ ಬಂದಿದ್ದಾರೆ ಅಂತ ಹೇಳೋದಿಲ್ಲ, ಎಚ್ಚರಗೊಂಡಿದ್ದಾರೆ ಅಂತ ನಾವು ಇದನ್ನ ಪರಿಕಲ್ಪನೆ ಮಾಡ್ಕೋಬಹುದು. ಯಾಕೆಂತ ಹೇಳಿದ್ರೆ ವಿರೋಧ ಪಕ್ಷಕ್ಕೆ ಅದರದೇ ಆದ ಜವಾಬ್ದಾರಿ ಇದೆ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಉಲ್ಲೇಖ ಇದೆ. ಆಡಳಿತ ಪಕ್ಷ ಇದ್ರೆ ವಿರೋಧ ಪಕ್ಷ ಆಡಳಿತ ಪಕ್ಷದ ಆಡಳಿತ ವ್ಯವಸ್ಥೆಯ ಕಾವಲು ನಾಯಿಯಾಗಿ ಕಾರ್ಯನಿರ್ವಹಣೆ ಮಾಡಬೇಕು ಅಂತ. ಹಾಗಾಗಿ ಏನೇ ಲೂಪ್ ಆದ್ರೂ ಕೂಡ ಅಲ್ಲಿ ವಿರೋಧ ಪಕ್ಷ ತಕ್ಷಣಕ್ಕೆ ಎಚ್ಚೆತ್ತು ಅದನ್ನ ಸರಿಪಡಿಸುವ ನಿಟ್ಟಿನಲ್ಲಿ, ಜೊತೆಗೆ ಆಡಳಿತ ವ್ಯವಸ್ಥೆಯನ್ನ ಸದಾ ಜಾಗೃತಗೊಳಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿರ್ಬೇಕಾಗಿತ್ತು. ಆದ್ರೆ ರಾಜ್ಯ ಹಾಗೆ ಜಿಲ್ಲೆಯಲ್ಲಿ ಅದು ಆಗ್ತಾ ಇರ್ಲಿಲ್ಲ. ಮುಂದಕ್ಕೆ ಆಗುತ್ತೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಅವರು ಮೈಕೊಡವಿ ಎದ್ದಿದ್ದಾರೆ. ವಿಷಯ ಏನು ಅಂತ ಹೇಳಿದ್ರೆ, ಕೊಡಗಿನಲ್ಲಿ ಆನೆ ಮಾನವ ಸಂಘರ್ಷ, ವನ್ಯಜೀವಿ ಮಾನವ ಸಂಘರ್ಷ ಆಗ್ತಾ ಇದೆ. ಜೊತೆಗೆ ಲೆಕ್ಕ ನಾವು ಬಹಳ ಬೇಸರ ಅನ್ಸುತ್ತೆ. ಎಷ್ಟು ಸಾವಾಯ್ತು ಈ ಆನೆ ದಾಳಿಯಿಂದ, ಹುಲಿ ದಾಳಿಯಿಂದ, ಎಷ್ಟು ಜಾನುವಾರುಗಳು ಬಲಿ ಪಡ್ಕೊಂಡು ಪ್ರಾಣ ತೆತ್ತು ಅನ್ನೋದನ್ನ ಲೆಕ್ಕ ಹಾಕ್ತಾ ಕೂರ್ಬೇಕಾದಂತ ಪರಿಸ್ಥಿತಿ. ಒಂದು ವಿಪರ್ಯಾಸ ಇದು. ಇದಕ್ಕೊಂದು ತಾರ್ಕಿಕ ಅಂತ್ಯ ಇಲ್ವಾ ಅನ್ನುವಂತಹ ಪ್ರಶ್ನೆ ಇದು ಈ 3 ವರ್ಷದಲ್ಲಿ ಅಲ್ಲ, ಹಿಂದೆ ಬಿಜೆಪಿ ಇದ್ದಾಗಲೂ ಕೂಡ ಈ ಪ್ರಶ್ನೆಯನ್ನ ಎತ್ತಾ ಬರ್ತಾ ಇದ್ವಿ. ಮಾಧ್ಯಮಗಳು ಕೂಡ ನಿರಂತರ ವರದಿಯನ್ನ ಮಾಡ್ತಾ ಇದ್ವು. ನಾವು ಜನಸಾಮಾನ್ಯರು ಇತರರು ಕೂಡ ಈ ಪ್ರಾಣ ಕಳ್ಕೊಂಡಿದ್ದನ್ನ ಲೆಕ್ಕ ಹಾಕೊಂಡೇ ಇದ್ವಿ. ಈಗಲೂ ಕೂಡ ಅದು ಮುಂದುವರೆದಿದೆ, ಏನು ಬದಲಾಗ್ಲಿಲ್ಲ. ಹಾಗೆ ಯಾರೇ ಅಧಿಕಾರದಲ್ಲಿದ್ರು ಕೂಡ ಸಮಸ್ಯೆಗಳೇನು ಬದಲಾಗ್ಲಿಲ್ಲ. ಅದೇ ಸಮಸ್ಯೆಗಳನ್ನ ಪ್ರತಿ ಆಡಳಿತ ವ್ಯವಸ್ಥೆಯಲ್ಲೂ ಅನುಭವಿಸ್ತಾ ಬರ್ತಾ ಇದ್ದಾರೆ. ರಸ್ತೆ ಸಮಸ್ಯೆ ಇದನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಶುರುವಾಗಿದೆ ಅನ್ನಲ್ಲ, ಬಿಜೆಪಿ ಅವಧಿಯಲ್ಲಿ ಕೂಡ ರಸ್ತೆ ಸಮಸ್ಯೆ ಇತ್ತು. ಕಾಡಾನೆ ಮಾನವ ಸಂಘರ್ಷ, ಹುಲಿ ದಾಳಿ, ಇದೇನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಶುರು ಆಗಿದ್ದೇನಲ್ಲ, ಮೊದಲು ಕೂಡ ಇತ್ತು. ಆದ್ರೆ ಅದೇ ಸಮಸ್ಯೆ ಅವರಿದ್ದಾಗ್ಲೂ ಇತ್ತು, ನಾವಿದ್ದಾಗ್ಲೂ ಇರ್ಬೇಕು ಅನ್ನೋದು ಕೂಡ ಒಂದು ರೀತಿ ಅದು ವಿತಂಡವಾದ ಆಗುತ್ತೆ. ಆಗ ಇದ್ದಂತಹ ಸಮಸ್ಯೆಗೆ ನಾವು ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋದನ್ನ ನೀವು ಯೋಚನೆ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಆರಂಭದಲ್ಲೇ ನಿಮಗೆ ಅದರ ಪರಿಕಲ್ಪನೆ ಇದ್ದೇ ಇರುತ್ತಲ್ಲ, ಅದೇ ಭರವಸೆಯನ್ನ ಕೊಡ್ತಾ ತಾನೆ ಚುನಾವಣೆ ಎದುರಿಸಿತ್ತು. ಹಾಗಾಗಿ ಪ್ರತಿ ಬಾರಿ ವಿತಂಡವಾದ, ಈ ಮೊಂಡುವಾದ ಅಥವಾ ಏನೋ ಒಂದು ಬ್ಲೈಂಡ್ ಆಗಿ ಸಮರ್ಥನೆ ಮಾಡೋದು, ಅದನ್ನೆಲ್ಲ ಮಾಡಬೇಡಿ. ಜನ ಕಾಲ ಬದಲಾಗ್ತಾ ಇದೆ ಅಂತ ಹೇಳಿದ್ರೆ ಜನರ ಮನಸ್ಥಿತಿಗಳು ಬದಲಾಗ್ತಾ ಇದಾವೆ. ಮೊದಲಿದ್ದಂತಹ ವ್ಯವಸ್ಥೆಗೂ ಈಗಿನ ವ್ಯವಸ್ಥೆಗೂ ಜನ ಫಾಸ್ಟ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಈಗ ವಿಷಯ ಏನು ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳದಲ್ಲ, ಆಡಳಿತ ಪಕ್ಷವಾಗಿ ನೀವು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಿ. ಆದ್ರೆ ವಿಪಕ್ಷವಾಗಿ ದೊಡ್ಡ ಮಹತ್ತರ ಜವಾಬ್ದಾರಿ ಇರುವಂತಹ ವಿಪಕ್ಷ ಈ ಸದಾ ಜಾಗೃತಗೊಳಿಸುವಂತಹ ಕಾರ್ಯವನ್ನ ಎಲ್ಲಾ ಕಾಲಘಟ್ಟದಲ್ಲೂ ಮಾಡ್ಕೊಂಡು ಬರ್ಬೇಕಾಗುತ್ತೆ. ಸದ್ಯಕ್ಕೆ ಈಗ ವಿರೋಧ ಪಕ್ಷವಾಗಿ ಬಿಜೆಪಿ ಹಾಗೆ ಇತರ ಪಕ್ಷಗಳಿದ್ದಾವೆ. ಅವ್ರೇನ್ ಮಾಡ್ಬೇಕಾಗಿತ್ತು? ವಿಶೇಷವಾಗಿ ನಮ್ಮ ಕೊಡಗಿನಲ್ಲಿ ಹೇಳ್ತೇನೆ, ಕೊಡಗಿನಲ್ಲಿ ಜನ ಒಂದು ವಿರೋಧ ಪಕ್ಷ ಇದೆ ಅನ್ನೋದನ್ನೇ ಕಳೆದ 3 ವರ್ಷ ಅವಧಿಯಲ್ಲಿ ಮರ್ತಿದ್ದಾರೆ. ಯಾಕೆಂತ ಹೇಳಿದ್ರೆ ಇಷ್ಟೆಲ್ಲ ಸಮಸ್ಯೆ ಇದ್ರು ದೊಡ್ಡ ಅವಕಾಶ ನಿಮಗಿತ್ತು. ಅದು ಜನ ಕೊಟ್ಟಿದ್ದಲ್ಲ, ತಾನಾಗಿ ಬಂದಂತ ಅವಕಾಶ ಅದು. ಯಾಕೆಂದ್ರೆ ನಿಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಿಕೊಳ್ಳೋದಕ್ಕೆ, ಜೊತೆಗೆ ಕಳೆದ ಚುನಾವಣೆಯಲ್ಲಿ ನೀವು 2 ಸೀಟನ್ನ ಕಳ್ಕೊಂಡಿದ್ರಿ. ನಮ್ಮದೇ ಆಡಳಿತ ಇಲ್ಲಿ ಇದ್ದಿದ್ದು, ನಮ್ಮದೇ ಭದ್ರ ಕೋಟೆ ಅಂತ. ಆ ಕೋಟೆ ಕೆಡವಿದ್ರು 2 ಹೊಸ ಜನಪ್ರತಿನಿಧಿಗಳು ಆಯ್ಕೆಯಾಗಿ ಬಂದಿದ್ರು. ರಾಜಕೀಯ ವ್ಯವಸ್ಥೆಯಲ್ಲಿ ಯಾರ ಸಂದರ್ಭದಲ್ಲಿ ಬೇಕಾದ್ರೂ ಚುನಾಯಿತರಾಗಿ ಬರ್ಬೋದು, ಅದು ಬೇರೆ ವಿಚಾರ. ಆದ್ರೆ ಈಗ ಸದ್ಯಕ್ಕೆ ನೀವು ವಿರೋಧ ಪಕ್ಷ ಸ್ಥಾನದಲ್ಲಿ ಇದ್ದೀರಲ್ಲ, ಅಧಿಕಾರದಲ್ಲಿ ಇದ್ದಾಗ ಮಾತ್ರ ನಾವು ಜನರ ಸಮಸ್ಯೆಯನ್ನ ಸ್ಪಂದಿಸೋದು, ಜನರ ಸಮಸ್ಯೆಗೆ ಸ್ಪಂದಿಸೋದು, ಜನರ ಸಮಸ್ಯೆಗೆ ಧ್ವನಿ ಆಗೋದು ಅನ್ನೋದಲ್ಲ. ಈ ಅವಧಿಯಲ್ಲಿ ನಿಮಗೆ ಸಿಗುವಂತಹ ಅವಕಾಶ, ಆ ಸೋತಿದ್ದನ್ನ ಪಕ್ಕಕ್ಕಿಟ್ಟು ಮುಂದಕ್ಕೆ ಪುಟಿದೇಳುವಂತಹ ಒಂದು ಅಪರ್ಚುನಿಟಿ ದೊಡ್ಡ ಮಟ್ಟಿಗೆ ಇತ್ತು. ರಸ್ತೆ ಸಮಸ್ಯೆ, ವನ್ಯಜೀವಿ ಮಾನವ ಸಂಘರ್ಷ, ಒಂದು ಅವರು ಆಡಳಿತ ಪಕ್ಷದಲ್ಲಿರುವವರು ಆರೋಪ ಮಾಡೋದಕ್ಕೂ ಹಿಂದೆ ಇತ್ತು, ಅವರು ಹಿಂದೆ ಇದ್ದವರು ಮಾಡ್ಲಿಲ್ಲ, ಹಾಗಾಗಿ ಈಗ ನಮಗೆ ಟೈಮ್ ತೆಗೆದುಕೊಳ್ತಾ ಇದೆ ಅಂತ. ಅದಕ್ಕೆ ಪೂರಕವಾಗಿ ನಿಮ್ಮ ಮೌನ ಬೇರೆ ಬೇರೆ ರೀತಿಯಾದಂತಹ ಅನುಮಾನಗಳನ್ನು ತಂದು ಹಾಕ್ತದೆ. ಯಾಕಂದ್ರೆ ನೀವು ಮಾಡದೇ ಇದ್ದಾಗ ನೀವು ಈಗ ಮಾಡಿ ಅನ್ನೋಂತಹ ಆಗ್ರಹವನ್ನು ಹೇಗೆ ತಾನೇ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ನಾನು ಅಧಿಕಾರದಲ್ಲಿ ಇದ್ದಾಗ ನಾನು ಏನು ಮಾಡದೆ, ಈಗ ಬೇರೊಬ್ಬ ಅಧಿಕಾರದಲ್ಲಿ ಬಂದು ಕೂತಾಗ ಈಗ ನೀವು ಮಾಡಿ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ನಾನು ಹಿಂದೆ ಮಾಡಿದ್ದಿರ್ಬೇಕಲ್ಲ, ಏನಾದ್ರು ಮಾಡಿದ್ರೆ ನನಗೆ ಹೇಳ್ಬೋದಿತ್ತು. ನಿಮ್ಮ ಮೌನ ನೀವು ಹಿಂದೆ ಏನು ಮಾಡಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಜನರ ಮನಸ್ಸಿಗೆ ವಿಚಾರವನ್ನು ತಲುಪಿಸುತ್ತೆ. ಹಾಗಾಗಿ ದೊಡ್ಡ ಅವಕಾಶ ಇತ್ತು, ಒಂದು ಒಳ್ಳೆಯ ಅವಕಾಶಗಳು ನೀವು ಕಳ್ಕೊಂಡ್ರಿ ಈ ಕಳೆದ ಒಂದೂವರೆ ವರ್ಷದ ಅವಧಿಯಲ್ಲಿ. ಯಾಕಂದ್ರೆ ಸರ್ಕಾರ ಬಂದು 3 ವರ್ಷ ಕಳೆದಿದೆ. ಬಟ್ ಈ ರಸ್ತೆ ಸಮಸ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಜನ ಅನುಭವಿಸೋದಕ್ಕೆ ಶುರುವಾಗಿದ್ದು ಕಳೆದ 1.5 ವರ್ಷದ ಅವಧಿಯಲ್ಲಿ. ಈ ಅವಧಿಯಲ್ಲಿ ನೀವು ಆ ವಿಚಾರವನ್ನ ಮುಂದಿಟ್ಕೊಂಡು ಹೋರಾಟವನ್ನು ಮಾಡಿದಿದ್ರೆ, ವನ್ಯಜೀವಿ ಮಾನವ ಸಂಘರ್ಷವನ್ನ ಮುಂದಿಟ್ಕೊಂಡು ನೀವು ಮುನ್ನೆಲೆಗೆ ಬಂದಿದ್ರೆ,
ಜನರು ಕೂಡ ಖುಷಿ ಪಡ್ತಾ ಇದ್ರು. ನಮ್ಮ ಸಮಸ್ಯೆಗೆ ಧ್ವನಿ ಆಗೋದಕ್ಕೆ ಒಂದು ವಿರೋಧ ಪಕ್ಷ ಅಂತ ಇದೆ. ನಮ್ಮ ಸಮಸ್ಯೆ ಏನಿದ್ರು ಕೂಡ ಇವರು ಅದನ್ನ ಮುಂದಕ್ಕೆ ತಂದು ಆಡಳಿತ ವ್ಯವಸ್ಥೆಗೆ ಬಿಸಿ ಮುಟ್ಟಿಸುವಂತ ಕೆಲಸನ ಮಾಡ್ತಾರೆ. ಏನೋ ಒಂದು ಅದರಿಂದ ಏನಾದ್ರು ಆಕ್ಷನ್ ಆಗಿ ಒಂದಷ್ಟು ಪರಿಹಾರ ಕಾಮಗಾರಿಗಳಾದಾಗ ಜನ ಖುಷಿ ಪಡ್ತಾ ಇದ್ರು. ವಿರೋಧ ಪಕ್ಷದವರು ಈ ರೀತಿ ಹೋರಾಟವನ್ನು ಮಾಡಿ ನಮ್ಮ ರಸ್ತೆಗೆ ಒಂದು ಡಾಂಬರೀಕರಣ ಆಗಿದೆ ಅಥವಾ ಒಂದು ತೇಪೆ ಹಾಕುವಂತಹ ಕಾರ್ಯ ಆಗಿದೆ, ಅಥವಾ ನಮ್ಮ ಈ ಅರಣ್ಯದಲ್ಲಿ ಈ ಕಾಡಾನೆಗಳು ಬರ್ತಾ ಇದ್ವು, ಇಲ್ಲಿ ಒಂದಷ್ಟು ಬ್ಯಾರಿಕೇಡ್ಗಳನ್ನ ಅಳವಡಿಸಿದ್ದಾರೆ, ರೈಲ್ವೆ ಬ್ಯಾರಿಕೇಡ್ ಅಳವಡಿಸಿದ್ದಾರೆ, ಕಂದಕಗಳನ್ನ ತೆಗೆದಿದ್ದಾರೆ, ಖುಷಿ ಪಡ್ತಾ ಇದ್ರು. ಆದ್ರೆ ಇದ್ಯಾವುದು ಆಗ್ಲಿಲ್ಲ. ಎಲ್ರು ಒಂದು ಗಾಢ ನಿದ್ದೆಯಲ್ಲಿ ಇದ್ದ ರೀತಿಯಲ್ಲಿ ಇದ್ರು. ಈಗ ಮೊನ್ನೆ ಪ್ರೆಸ್ ಮೀಟ್ ಮಾಡಿ ವಿಚಾರವನ್ನ ಹೇಳಿದ್ದಾರೆ. ಕೊಡಗಿನ ಜನರ ಗಂಭೀರ ಸಮಸ್ಯೆಗಳನ್ನ ಇಟ್ಕೊಂಡು ನಾವು ವಿಧಾನಸೌಧ ಚಲೋ ಮಾಡ್ತಾ ಇದ್ದೇವೆ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕೆ ನಾವು ಪ್ಲಾನ್ ಮಾಡ್ಕೊಳ್ತಾ ಇದ್ದೇವೆ ಅಂತ. ಒಳ್ಳೆಯ ವಿಚಾರ, ಮೆಚ್ಚುವಂತಹ ವಿಚಾರ. ಆಡಳಿತದಲ್ಲಿರುವವರು ಏನ್ ಬೇಕಾದ್ರೂ ಹೇಳ್ಬೋದು, ಇವ್ರು ರಾಜಕೀಯಕ್ಕಾಗಿ ಮಾಡ್ತಾ ಇದ್ದಾರೆ ಅಂತ. ಸಹಜ, ಆಡಳಿತ ಅವರು ನಿಮ್ಮ ಮೇಲೆ ಮಾಡೋದು, ನೀವು ಅವರ ಮೇಲೆ ಮಾಡೋದು. ಬಟ್ ಅಟ್ ದಿ ಎಂಡ್ ನಮಗೆ ಸಮಸ್ಯೆಗೆ ಪರಿಹಾರ ಬೇಕಾಗಿರೋದು ಅಷ್ಟೇ. ಮಾಡಿ ಅದನ್ನ ನೀವು ಆಯ್ಕೆ ಮಾಡ್ಕೊಂಡಿರೋ ಸಮಯ ಇದೆಯಲ್ಲ, ಅದು ದೊಡ್ಡ ಪ್ರಶ್ನೆನೇ ಎತ್ತುತ್ತೆ. ನೀವು ಈಗ ಜೂನ್ 2ನೇ ವಾರದಲ್ಲಿ ನೀವು ವಿಚಾರವನ್ನ ಎತ್ತಿದ್ದೀರಿ. ನಿಮ್ಮ ಒಂದು ರೂಪುರೇಷೆ ಚೌಕಟ್ಟೆಲ್ಲ ಸಿದ್ಧ ಆಗಿ ಆಗೋತ್ತಿಗೆ ಜೂನ್ ಮುಗಿಯುತ್ತೆ. ಜುಲೈ ಅಂತಾನೆ ಇಟ್ಕೊಳ್ಳಿ, ಒಂದಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ತೀರಿ. ಜುಲೈ ಅಂತ್ಯನೇ ಇಟ್ಕೊಳ್ಳುವ, ಜೂನ್ ಜುಲೈ ಆಗಸ್ಟ್ ಅಂತಾನೆ ಇಟ್ಕೊಳ್ಳುವ. ಆಗ ನೀವು ಹೋರಾಟ ಮಾಡಿ ಏನ್ ಮಾಡೋದಕ್ಕೆ ಸಾಧ್ಯ ಇದೆ? ಮಳೆಗಾಲ ನೀವು ಹೋರಾಟ ಮಾಡ್ತೀರಿ, ದೊಡ್ಡ ಮಟ್ಟಿಗಿನ ಹೋರಾಟ, ಒಂದಷ್ಟು ಜನರನ್ನು ಸೇರಿಸ್ತೀರಿ, ಬೆಂಗಳೂರಿಗೆ ಹೋಗ್ತೀರಿ, ಅಲ್ಲಿ ದೊಡ್ಡ ಪ್ರತಿಭಟನೆ ಆಗುತ್ತೆ, ಒಳ್ಳೆಯದು. ಆದ್ರೆ ವಾಪಸ್ ಬಂದ ನಂತರ ಅದಕ್ಕೆ ಏನಾಗುತ್ತೆ ಅನ್ನೋದು ಬೇಕಲ್ಲ. ನಮಗೀಗ ಈ ಸಮಸ್ಯೆಗೆ ಪರಿಹಾರ ಕಾಮಗಾರಿಗಳನ್ನ ಅವ್ರು ಕೈಗೊಳ್ಬೇಕು ಅಂತ ಹೇಳಿದ್ರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ನಂತರವೇ ನಮಗೆ ಸಾಧ್ಯ. ಈ ವರ್ಷಾಂತ್ಯದವರೆಗೂ ಕೂಡ ಏನೇ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ನೀವು ಜುಲೈನಲ್ಲಿ, ಆಗಸ್ಟ್ ನಲ್ಲಿ ಹೋರಾಟ ಮಾಡಿದ್ರಿ, ವಾಪಸ್ ಬಂದ್ರಿ, ಅಲ್ಲಿ ಇದ್ದವರು ಅದನ್ನ ಸದಾ ನೆನಪಲ್ಲಿ ಇಟ್ಕೊಂಡ್ರೆ ಓಕೆ, ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು. ಆಗ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 4 ತಿಂಗಳಿದೆ. ಆ ಸಮಯದಲ್ಲಿ ನಿಮ್ಮ ಹೋರಾಟವನ್ನ ಮರ್ತು ಬಿಡ್ತಾರೆ. ನೀವು ಇದೇ ಹೋರಾಟವನ್ನ ಕಳೆದ ಜನವರಿಯಲ್ಲಿ ಮಾಡಿದ್ರೆ ಉಂಟಲ್ಲ, ಒಂದು ಒಳ್ಳೆಯ ಹೋರಾಟವಾಗಿ ರೂಪುಗೊಳ್ಳುವಂತಹ ಅವಕಾಶ ಇತ್ತು. ಜನರು ಕೂಡ ನಿಮ್ಗೆ ಬೆಂಬಲವಾಗಿ ನಿಲ್ತಾ ಇದ್ರು ಅಂತ ನಾನು ಅನ್ಕೊಳ್ತೇನೆ. ಗೊತ್ತಿಲ್ಲ ಏನ್ ಸಾಧ್ಯತೆ, ಬಟ್ ಒಂದು ಜನಾಗ್ರಹವನ್ನ ದೊಡ್ಡ ಮಟ್ಟಿಗೆ ಹೊರಹೊಮ್ಮಿಸುವಂತಹ ಸುವರ್ಣ ಅವಕಾಶವನ್ನ ನೀವು ಕಳೆದುಕೊಂಡ್ರಿ. ಕಡೆಗೂ ಒಂದು ಎಚ್ಚೆತ್ತು ಈ ವಿಚಾರವನ್ನ ರಾಜ್ಯ ಮಟ್ಟದಲ್ಲಿ ಹೈಲೈಟ್ ಮಾಡ್ಬೇಕು ಅಂತ ಬಂದಿದ್ದೀರಿ. ಅದ್ರ ನೀವು ಕೊಡಗಿನ ಜೊತೆಗೆ ಬೇರೆ ಮಲೆನಾಡು ಭಾಗದ ಜಿಲ್ಲೆಗಳನ್ನ, ಪಶ್ಚಿಮ ಘಟ್ಟದ ಈ ಜಿಲ್ಲೆಗಳನ್ನ ಸೇರಿಸ್ಕೊಂಡು ನಾವು ಹೋರಾಟವನ್ನ ರೂಪಿಸೋದಕ್ಕೆ ನಾವು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದೇವೆ. ಮೊನ್ನೆ ಹೇಳಿದ ಪ್ರಕಾರ ಶನಿವಾರ ರಾಜ್ಯಾಧ್ಯಕ್ಷರು ಕೂಡ ಬರ್ತಾ ಇದ್ದಾರೆ ಅಂತೆ. ಅವರು ಬರುವಂತಹ ಸಂದರ್ಭದಲ್ಲಿ ಇದನ್ನ ಮಾಡ್ತಾ ಇದ್ದೀರಿ, ಇದನ್ನ ಪ್ರೆಸ್ ಮೀಟ್ ಮಾಡಿ ಮುನ್ನೆಲೆಗೆ ತಂದಿದ್ದೀರಿ. ಗೊತ್ತಿಲ್ಲ ಏನೇ ಇರ್ಬೋದು ನಿಮ್ಮ ಉದ್ದೇಶ, ಆದ್ರೆ ಒಳ್ಳೆಯ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಹೋರಾಟವನ್ನ ರೂಪಿಸಿ. ನಮಗೆ ಈ ವಿಚಾರವನ್ನ ಹೇಳಿ ಏನು ಆಗ್ಬೇಕಾಗಿದ್ದಿಲ್ಲ, ನಿಮ್ಗೆ ಸಲಹೆ ಕೊಟ್ಟು ನಮಗೆ ಆಗ್ಬೇಕಾಗಿದ್ದಿಲ್ಲ, ಆಡಳಿತ ಪಕ್ಷದವರಿಗೂ ಸಲಹೆ ಕೊಟ್ಟು ಕೂಡ ಆಗ್ಬೇಕಾಗಿದ್ದಿಲ್ಲ. ನಿಮ್ಮೆಲ್ಲ ವಿಷಯಗಳನ್ನ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಿಜೆಪಿಯ ಕಾರ್ಯಕರ್ತರೇ ಅನೇಕರು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೊಳ್ತಾ ಇದ್ದಾರೆ, ಕಟ್ಟರ್ ಕಾರ್ಯಕರ್ತರು. ಎಂತಹ ಸಂದರ್ಭದಲ್ಲೂ ಕೂಡ ಬಿಜೆಪಿಯನ್ನು ಬಿಟ್ಟು ಕೊಡ್ತಾ ಇಲ್ಲ. ಕಾಂಗ್ರೆಸ್ನ ಪ್ರತಿ ವಿಚಾರವನ್ನು ಕೂಡ ಹಿಂದೆಯೂ ಕೂಡ ಮಾಡ್ತಾ ಇದ್ರು, ಈಗಲೂ ಅಧಿಕಾರದಲ್ಲಿ ಇಲ್ಲದ ಸಂದರ್ಭದಲ್ಲೂ ಕೂಡ ಪ್ರಬಲವಾಗಿ ಅದನ್ನು ಟೀಕಿಸ್ತಾ ಬರ್ತಾ ಇದ್ದಾರೆ. ಬೆದರಿಸುವಂತಹ ಕಾರ್ಯಗಳನ್ನ ಕೂಡ ಅನೇಕರು ಮಾಡ್ತಾ ಇದ್ರು ಕೂಡ ಅದಕ್ಕೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳದೆ ಅದನ್ನ ಪಕ್ಷಕ್ಕೆ ಬದ್ಧರಾಗಿ ನಿಂತದವರು ಅನೇಕರಿದ್ದಾರೆ. ಅವರ ಧ್ವನಿ ಇದೆಲ್ಲ ನಮ್ ಜೊತೆಗೆ ಅನೇಕ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ. ಬಿಜೆಪಿಯಲ್ಲಿ ಒಂದು ಪ್ರಬಲ ನಾಯಕತ್ವದ ಕೊರತೆ ಇದೆ. ನಾಯಕತ್ವ ಇದ್ದಿದ್ರೆ ಈ 3 ವರ್ಷ ಅವಧಿಯಲ್ಲಿ ನಮಗೆ ಇಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಒಂದು ಪಕ್ಷ ಸಂಘಟನೆ ಜೊತೆಗೆ ಜನರ ಸಮಸ್ಯೆಯನ್ನ ಮುಂದೆ ಇಟ್ಟುಕೊಂಡು ಒಂದು ಹೋರಾಟವನ್ನು ರೂಪುಗೊಳಿಸುವಂತಹ, ಜೊತೆಗೆ ಜನರ ಸಮಸ್ಯೆಗೆ ಧ್ವನಿಯಾಗುವಂತಹ ಒಳ್ಳೊಳ್ಳೆ ಅವಕಾಶಗಳನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಅವರ ಬಾಯಿನಲ್ಲೇ ಕೇಳಿ ಬರ್ತಾ ಇತ್ತು. ಹಾಗಾಗಿ ಅವರಲ್ಲಿ ಇದ್ದಂತಹ ನಿರಾಸೆ ಜೊತೆಗೆ ಈಗ ಜನರಲ್ಲಿರುವಂತಹ ಸಮಸ್ಯೆ, ಅದನ್ನ ಪರಿಹರಿಸಬೇಕಾಗಿ ಮಾಡ್ಬೇಕಾದಂತಹ ಹೋರಾಟ, ಆ ದೊಡ್ಡ ಜವಾಬ್ದಾರಿ ನೀವು ಎತ್ತುಕೊಂಡು ಮುಂದಕ್ಕೆ ಹೋರಾಟವನ್ನು ರೂಪಿಸ್ತಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಒಳ್ಳೇದಾಗ್ಲಿ. ಜೊತೆಗೆ ನಿಮ್ಮವರೇ ಅನೇಕರು ನಿಮ್ಮನ್ನ ಸಮರ್ಥನೆ ಮಾಡ್ತಾ ಬರ್ತಾ ಇರುವಂತಹ ಅನೇಕ ಮಂದಿ ಹೇಳ್ತಾ ಇದ್ರು, ಮಾಧ್ಯಮಗಳು ಕೇವಲ ಒಂದು ವರ್ಗದ ಪರ ಮಾತ್ರ ಹೋಗ್ತಾ ಇದೆ, ಒಂದು ಸೈಡೆಡ್ ಆಗಿ ಹೋಗ್ತಾ ಇದ್ದಾವೆ ಅಂತ. ಬೇರೆಯವರು ಏನ್ ಮಾಡ್ತಾ ಇದಾರೋ ಗೊತ್ತಿಲ್ಲ. ಹಾಗಾದ್ರೆ ನಾವಂತೂ ನಮಗೆ ಆಡಳಿತ ಪಕ್ಷವನ್ನ ಎತ್ತಿ ಹಿಡಿದು ಆಗ್ಬೇಕಾಗಿದ್ದೇನಿಲ್ಲ, ವಿರೋಧ ಪಕ್ಷವನ್ನ ಟೀಕಿಸಿ ಆಗ್ಬೇಕಾಗಿದ್ದೇನಿಲ್ಲ. ಯಾಕೆಂದ್ರೆ ಯಾರ ಮುಲಾಜಿನಲ್ಲೂ ಕೂಡ ನಾವು ಮುಂದಕ್ಕೆ ಹೋಗ್ತಾ ಇಲ್ಲ. ಸ್ಪೆಷಲಿ ನಮ್ಮ ಪ್ಲಾಟ್ಫಾರ್ಮ್ ವಿಚಾರದಲ್ಲಿ ಹೇಳ್ತಾ ಇದ್ದೇವೆ. ಒಳ್ಳೇದಾದಾಗ ಒಳ್ಳೇದಾಗಿದೆ ಅಂತ ಹೇಳ್ಬೇಕಾಗುತ್ತೆ, ಅಥವಾ ಏನಾದ್ರು ಕೆಟ್ಟದಾಗ್ತಾ ಇದೆ ಅಂತ ಆದಾಗ ಅದನ್ನ ಹೇಳ್ಬೇಕಾಗುತ್ತೆ. ಜನರ ಸಮಸ್ಯೆ ಇದೆ ಅಂತ ಹೇಳಿದಾಗ ಅದನ್ನ ಹೇಳಲೇಬೇಕಾಗುತ್ತೆ.
ಆಡಳಿತ ಆಡಳಿತದಲ್ಲಿ ಇದ್ದಂತಹ ಶಾಸಕರಿಂದ ಒಳ್ಳೆಯ ಕೆಲಸ ಆದಾಗ ಅದನ್ನ ಒಳ್ಳೇದಾಗಿದೆ ಅಂತ ಹೇಳಿದ್ದೇವೆ. ಜೊತೆಗೆ ಕೊಡಗಿನಲ್ಲಿ ರಸ್ತೆ ಸಮಸ್ಯೆ ಆಗ್ತಾ ಇದೆ, ಅನುಭವಿಸ್ತಾ ಇದ್ದಾರೆ. ಅದನ್ನು ಕೂಡ ಎತ್ತಿ ಹಿಡಿಯುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಹೊರ ಜಗತ್ತಿಗೆ ತೋರಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಯಾರಿಗಾದ್ರೂ ಡೌಟ್ ಇದ್ರೆ ನಮ್ಮ ಪ್ಲಾಟ್ಫಾರ್ಮ್ಗಳಲ್ಲಿ ಹೋಗಿ ನೋಡಬಹುದು. ನಮ್ಮದೇ ಯೂಟ್ಯೂಬ್ ಚಾನಲ್ ನಲ್ಲಿ ಹಲವು ವಿಡಿಯೋಗಳನ್ನ ಮಾಡಿದ್ದೇವೆ. ಜೊತೆಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲೂ ಕೂಡ ಅನೇಕ ವಿಡಿಯೋಗಳು ಸರಣಿಯಾಗಿ ಹೋಗ್ತಾ ಇದ್ದಾವೆ. ಈ ಕ್ಷಣಕ್ಕೂ ಕೂಡ ಬೇರೆ ಬೇರೆ ಕಡೆಗಳಿಂದ ನಮಗೆ ವಿಡಿಯೋಗಳನ್ನ ಕಳಿಸ್ತಾ ಇದ್ದಾರೆ, ಫೋಟೋಗಳನ್ನ ಕಳಿಸ್ತಾ ಇದ್ದಾರೆ. ನಮಗೆ ಈ ರೀತಿ ಸಮಸ್ಯೆ ಇದೆ, ಇಷ್ಟು ವರ್ಷದಿಂದ ಸಮಸ್ಯೆ ಇದೆ ಹೇಳ್ತಾ ಇದ್ದಾರೆ. ನಮ್ಮದು ಕೇವಲ ಒನ್ ಸೈಡೆಡ್ ಅಲ್ಲ, ಬೇರೆಯವರು ಏನ್ ಮಾಡಿದಾರೆ ಅನ್ನೋದು ನಾನು ಮಾತಾಡೋದಿಲ್ಲ. ಆದ್ರೆ ನಮ್ಮ ವಿಷಯದಲ್ಲಿ ಆ ರೀತಿಯಾದಂತ ನೀವು ಮಾತಾಡ್ಕೊಳ್ಳಿ, ನಮಗೆ ಏನಾಗ್ಬೇಕಾಗಿದ್ದಿಲ್ಲ. ಆದ್ರೆ ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡಿ. ನೀವು ಎಲ್ಲವೂ ಕೂಡ ನಮಗೆ ಫೇವರ್ ಆಗಿ ಬರಬೇಕು ಅನ್ನುವಂತಹ ಆಲೋಚನೆ ಬೇಡ. ವಾಸ್ತವ ನೆಲೆಗಟ್ಟಿನಲ್ಲಿ ನಾವು ಯೋಚನೆ ಮಾಡೋಣ. ಈಗ ಸದ್ಯಕ್ಕೆ ನಿಮ್ಮ ಹೋರಾಟ. ಇನ್ನೊಂದು ನಾನು ಹೇಳಬೇಕು, ಶಾಂತಿ ರವಿ ಕುಶಾಲಪ್ಪ ಅವರು ಕಳೆದ ಒಂದು ವಾರದಿಂದ ಅಲರ್ಟ್ ಆಗಿದ್ದಾರೆ, ಫುಲ್ ಅಲರ್ಟ್ ಆಗಿದ್ದಾರೆ. ಕಾಂಗ್ರೆಸ್ ನಲ್ಲಿರುವವರು ಅದನ್ನ ರಾಜಕೀಯವಾಗಿ ಟೀಕೆ ಮಾಡ್ತಾರೆ ಕೂಡ, ಸಹಜ. ಮುಂದಿನ ಚುನಾವಣೆಯನ್ನ ಉದ್ದೇಶವಾಗಿ ಇಟ್ಕೊಂಡು ವಿರಾಜಪೇಟೆಯಲ್ಲಿ ಟಿಕೆಟ್ ಆಕಾಂಕ್ಷೆಯನ್ನ ಇಟ್ಟುಕೊಂಡು, ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷೆಯನ್ನು ಇಟ್ಕೊಂಡು ಈಗ ಅಲರ್ಟ್ ಆಗಿದ್ದಾರೆ. ಬಹಳ ಸ್ಪೀಡ್ ಆಗಿ ಪೋಸ್ಟ್ ಗಳನ್ನ ಹಾಕೋದೇನು, ಬೇರೆ ಬೇರೆ ಪೋಸ್ಟರ್ ಗಳನ್ನ ಹಾಕೋದೇನು, ಇಷ್ಟು ದಿನ ಇಲ್ಲದ ಕಾಳಜಿ ಈಗ ಬಂದಿದೆ ಅನ್ನೋ ನಿಟ್ಟಿನಲ್ಲಿ ನಿಮ್ಮನ್ನ ಟೀಕೆ ಮಾಡ್ತಾ ಇದ್ದಾರೆ. ಮಾಡ್ಲಿ. ಆದ್ರೆ ಒಂದು ಖುಷಿಯ ವಿಚಾರ ಏನು ಅಂತ ಹೇಳಿದ್ರೆ, ಜನಸಾಮಾನ್ಯನಾಗಿ ಜನರ ಸಮಸ್ಯೆಗೆ ಧ್ವನಿಯಾಗುವಂತ ನಿಟ್ಟಿನಲ್ಲಿ ಒಬ್ಬರಾದ್ರೂ ಮುಂದೆ ಬಂದಿದ್ದಾರಲ್ಲ ಅನ್ನುವಂಥದ್ದು. ಜವಾಬ್ದಾರಿ ಇರುವಂತಹ ಪಕ್ಷದಲ್ಲಿ ಜವಾಬ್ದಾರಿಯಲ್ಲಿ ಇರುವಂತಹ ಅನೇಕ ನಾಯಕರುಗಳು ಇದ್ದಾರೆ. ಎಲ್ಲೂ ಕೂಡ ಅವರಿಂದ ಪೋಸ್ಟ್ ಆಗ್ಲಿ ಅಥವಾ ಕೆಲವರು ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ, ಪ್ರೆಸ್ ಮೀಟ್ ಗಳನ್ನ ಮಾಡ್ತಾ, ಪ್ರೆಸ್ ನೋಟ್ ಗಳನ್ನ ಕೊಡ್ತಾ ಒಂದಷ್ಟು ಆಕ್ಟಿವ್ ಆಗಿ ಇದ್ದಾರೆ. ಆದ್ರೆ ಆಡಳಿತ ಪಕ್ಷವನ್ನ ಸಮರ್ಥನೆ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ನಿಮ್ಮಲ್ಲಿ ಇಲ್ಲ, ಖಡಾಖಂಡಿತವಾಗಿ ನಾನು ಹೇಳಬಲ್ಲೆ. ಆಡಳಿತ ಪಕ್ಷವನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ದೊಡ್ಡ ವರ್ಗ ಇದೆ. ಅವರ ಪಕ್ಷವನ್ನು ಅವ್ರು ಬಿಟ್ಕೊಳ್ಳೋದಿಲ್ಲ, ಅವ್ರು ಮಾಡ್ತಾ ಇದ್ದಾರೆ, ಮಾಡ್ಲಿ. ಆದ್ರೆ ವಿರೋಧ ಪಕ್ಷವಾಗಿ ನಿಮ್ಮಲ್ಲಿ ಅನೇಕ ನಾಯಕರುಗಳು ಸಕ್ರಿಯರಾಗಬೇಕಾಗಿತ್ತು. ಏನಿಲ್ಲ ಅಂದ್ರೂ ಕೂಡ ನೀವು ಹೊರಗಡೆ ಬಂದು ಹೋರಾಟ ಮಾಡೋದಿದ್ರು ಕೂಡ ಡಿಜಿಟಲ್ ಮೀಡಿಯಾ ವಿಶಾಲವಾಗಿದೆ, ಅದನ್ನ ಬಳಸ್ಕೊಳ್ಬೇಕಾಗಿತ್ತು. ನಾಯಕರುಗಳು ಡಿಜಿಟಲಿ ಇನ್ನೂ ಅಪ್ಡೇಟ್ ಆಗ್ಲಿಲ್ಲ. ಅನೇಕ ನಾಯಕರುಗಳು, ಇವನ್ ನಿಮ್ಮ ಪಕ್ಷದ ಜಿಲ್ಲಾ ಮಟ್ಟದ ನಾಯಕತ್ವವನ್ನು ವಹಿಸಿಕೊಂಡವರು ಎಷ್ಟು ಮಂದಿ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಗಳಲ್ಲಿ ಆಕ್ಟಿವ್ ಆಗಿದ್ದಾರೆ? ಯಾರಿದ್ರೆ ಹೇಳ್ಬಿಡಿ ನೋಡುವ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನಾನು ಅವ್ರನ್ನ ಫಾಲೋ ಮಾಡ್ಕೊಳ್ತೀನಿ. ಫಾಲೋ ಅಂದ್ರೆ ಅವ್ರನ್ನ ಅನುಸರಿಸ್ತೇನೆ ಅಂತ ಅಲ್ಲ, ಅವ್ರನ್ನ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿದಾವಲ್ಲ, ಅಲ್ಲಿ ಅವ್ರನ್ನ ಫಾಲೋ ಮಾಡ್ತೀನಿ ಅಂತ ಅಷ್ಟೇ. ಆದ್ರೆ ಕಾಂಗ್ರೆಸ್ನವರು ಆ ರೀತಿ ಇಲ್ಲ, ಕಂಪ್ಲೀಟ್ ಡಿಫ್ರೆಂಟ್ ಆಗಿದ್ದಾರೆ, ಬಹಳ ಸ್ಪೀಡ್ ಆಗಿ ಹೋಗ್ತಾ ಇದ್ದಾರೆ. ಮೋದಿ ಅವರು ಡಿಜಿಟಲ್ ಮೀಡಿಯಾ ಅಂತ ಹೇಳಿದ್ರಲ್ಲ, ಆ ಡಿಜಿಟಲ್ ಮೀಡಿಯಾವನ್ನ ಪಕ್ಷದವರು ಫಾಲೋ ಮಾಡಿದ್ರೆ ದೊಡ್ಡದಾಗಿ ಕ್ರಾಂತಿ ಮಾಡಬಹುದಿತ್ತು. ಆದ್ರೆ ಕಾಂಗ್ರೆಸ್ನವರು ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಕೊಡಗು ಜಿಲ್ಲೆಯ ಮಟ್ಟಿಗೆ, ನಾನು ಹೊರಗೆ ಮಾತಾಡೋದಿಲ್ಲ, ಕೊಡಗು ಜಿಲ್ಲೆಯ ಮಟ್ಟಿಗೆ ಕಾಂಗ್ರೆಸ್ ನಲ್ಲಿರುವಂತಹ ನಾಯಕರುಗಳ ಫಾಲೋವರ್ಸ್, ನಾಯಕರುಗಳು ಅಥವಾ ಜವಾಬ್ದಾರಿಯಲ್ಲಿರುವಂತವರು ಬಹಳ ಉತ್ತಮ ರೀತಿಯಲ್ಲಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ನಿಮ್ಮಲ್ಲಿರುವಂತಹ ನಾಯಕರುಗಳು, ಜಿಲ್ಲಾ ಮಟ್ಟದ ನಾಯಕರುಗಳು, ಮಾಜಿ ಶಾಸಕರುಗಳು ಎಷ್ಟರ ಮಟ್ಟಿಗೆ ಈ ಸೋಷಿಯಲ್ ಮೀಡಿಯಾದ ಒಂದು ಪ್ರಭಾವವನ್ನ ಇಂತಹ ವಿಚಾರದಲ್ಲಿ ಬಳಸಿಕೊಂಡಿದ್ದಾರೆ ಅಥವಾ ಸಕ್ರಿಯರಾಗಿದ್ದಾರೆ? ನೀವೇ ಪ್ರಶ್ನೆ ಹಾಕೊಳ್ಳಿ. ಕೆಲವು ಸಾಮಾಜಿಕ ಜಾಲತಾಣದವರು ಸಕ್ರಿಯರಾಗಿ ಒಂದಷ್ಟು ನಿರಂತರವಾಗಿ ಪೋಸ್ಟ್ ಗಳನ್ನ ಹಾಕೊಂಡಿದ್ದೀರಿ, ಅದು ನಿಮ್ಮ ಜವಾಬ್ದಾರಿ, ಮಾಡ್ತಾ ಇದ್ದೀರಿ. ಅದ್ರ ಆಚೆಗೆ ನಾಯಕರುಗಳಿಗೂ ಕೂಡ ಇಂಥದ್ದೊಂದು ವೇದಿಕೆ ಇದೆ, ಅದನ್ನ ಬಳಸಿಕೊಂಡ್ರೆ ಒಂದು ಪ್ರಭಾವಶಾಲಿಯ ಮಾಧ್ಯಮವಾಗಿ ನಾವು ಬಳಸ್ಕೊಳ್ಬಹುದು ಅನ್ನೋದನ್ನ ನೀವು ಮಾಡ್ಬೋದಿತ್ತು, ಮಾಡ್ತಾ ಇಲ್ಲ. ಬಟ್ ಈಗ ರವಿ ಕುಶಾಲಪ್ಪ ಅವರು ಅದನ್ನ ಮಾಡ್ತಾ ಇದ್ದಾರೆ. ಜಿಲ್ಲೆಯ ಬೇರೆ ಬೇರೆ ಕಡೆಗಳಲ್ಲಿ ಇರುವಂತಹ ರಸ್ತೆ ಸಮಸ್ಯೆ, ಎಲ್ಲೆಲ್ಲಿ ಮೋರಿಗಳು ಗುಂಡಿ ಬಿದ್ದಿದೆ, ರಸ್ತೆ ಗುಂಡಿ ಬಿದ್ದಿದೆ, ಡಾಂಬರ್ ಕಿತ್ತೋಗಿದೆ, ಪ್ಯಾಚ್ ವರ್ಕ್ ಕಿತ್ತೋಗಿದೆ, ಅದರ ಪೋಸ್ಟ್ ಅನ್ನು ನಿರಂತರವಾಗಿ ಹಾಕೊಂಡು ಬರ್ತಾ ಇದ್ದಾರೆ. ಉದ್ದೇಶ ಚುನಾವಣೆ ಇರ್ಲಿ, ಸಮಸ್ಯೆ ಇಲ್ಲ. ಆದ್ರೆ ಒಂದು ಸಮಸ್ಯೆಗೆ ಧ್ವನಿಯಾಗಿ ಒಬ್ರು ಬಂದಿದ್ದಾರೆ ಅಲ್ಲ ಅನ್ನೋ ಒಂದು ತೃಪ್ತಿ ಸದ್ಯಕ್ಕೆ ಕೆಲವರು ಬಿಜೆಪಿಯವರು ಹೇಳ್ತಾ ಇದ್ರು. ಕಡೆಗೂ ಒಬ್ರಾದ್ರೂ ಬಂದ್ರಲ್ಲ ಅಂತ. ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು, ಕೊಡಗು ಜಿಲ್ಲಾ ಬಿಜೆಪಿ ಅಲ್ಲೂ ಕೂಡ ಜವಾಬ್ದಾರಿಯಲ್ಲಿ ಇದ್ದಂತವ್ರು, ಜೊತೆಗೆ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಪಶ್ಚಿಮ ಘಟ್ಟಗಳ ಕಾರ್ಯಪಡೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡಿದವರು. ಟಿಕೆಟ್ಗಾಗಿ ಹಿಂದೆ ಅನೇಕ ಬಾರಿ ಪ್ರಯತ್ನ ಪಟ್ಟರು ಕೂಡ ಟಿಕೆಟ್ ಸಿಗ್ಲಿಲ್ಲ. ಈ ಬಾರಿ ಸ್ವಲ್ಪ ಬೇಗನೆ ಬಂದಿದ್ದಾರೆ. ಹಿಂದೆ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ನಾನು ಟಿಕೆಟ್ ಆಕಾಂಕ್ಷಿ ಅನ್ನುವಂತ ನಿಟ್ಟಿನಲ್ಲಿ ಬರ್ತಾ ಇದ್ರು. ಈಗ 1.5-2 ವರ್ಷ ಮುಂಚಿತವಾಗಿ ಬಂದಿದ್ದಾರೆ. ರಾಜಕೀಯಕ್ಕಾಗಿ ಅನ್ಕೊಳ್ಳಿ, ಅಂದ್ರೆ ಗಂಭೀರ ಸಮಸ್ಯೆಗಳನ್ನ ಇಟ್ಟುಕೊಂಡು ಅವರು ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಚಟುವಟಿಕೆ ಮುಂದುವರಿಲಿ. ಪಕ್ಷದಲ್ಲಿ ಇರುವಂತಹ ನಾಯಕರು ಮಾಡಬೇಕಾದಂತಹ ಕಾರ್ಯವನ್ನ, ಅಧಿಕಾರದಲ್ಲಿ ಜವಾಬ್ದಾರಿಯಲ್ಲಿರುವಂತಹ ನಾಯಕರು ಮಾಡಬೇಕಾದಂತಹ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಿ. ಹಾಗಾಗಿ ಒಳ್ಳೇದಾಗ್ಲಿ.
ವಿರೋಧ ಪಕ್ಷದವರು ನಿಮ್ಮನ್ನು ಟೀಕೆ ಮಾಡ್ತಾ ಇದ್ದಾರೆ, ಮಾಡ್ತಾ ಇರ್ಲಿ. ಸಹಜ. ನಿಮಗೆ ಟೀಕೆ ಮಾಡಿದಷ್ಟು ನಿಮ್ಮ ಪ್ರಚುರತೆ ಹೆಚ್ಚಾಗುತ್ತೆ, ಪ್ರಚಾರ ಕೂಡ ಹೆಚ್ಚಾಗುತ್ತೆ. ಅದು ನಿಮಗೆ ಬಿಟ್ಟಂತದ್ದು. ನನಗೆ ಇದರಲ್ಲಿ ನಿಮ್ಮನ್ನ ಬೆಂಬಲಿಸಿ ಆಗ್ಬೇಕಾಗಿದ್ದೇನಿಲ್ಲ. ಆದ್ರೆ ವಿಷಯನ ಹೇಳ್ಬೇಕಾಗಿತ್ತು. ಆ, ನಿಮ್ಮನ್ನ ರಾಜಕೀಯವಾಗಿ ನೀವು ಮಾಡಿ ಅಥವಾ ಏನು ವೈಯಕ್ತಿಕ ಲಾಭ ಇಟ್ಕೊಂಡು ಏನೋ ಮಾಡ್ತಾ ಇದೀರಾ ಅದು ಗೊತ್ತಿಲ್ಲ. ಆದ್ರೆ ಸಮಸ್ಯೆಯನ್ನು ಇಟ್ಕೊಂಡು ಮಾಡ್ತಾ ಇದ್ದೀರಲ್ವಾ, ಮಾಡಿ. ಜೊತೆಗೆ ಬಿಜೆಪಿ ಅವರು ಮಾಡ್ತಿರುವಂತಹ ಹೋರಾಟ ಈಗ ರೂಪಿಸ್ತಾ ಇದ್ದೀರಿ, ರೂಪಿಸಿ. ಕೇವಲ ನಾಯಕರುಗಳನ್ನ ಮೆಚ್ಚಿಸೋದಕ್ಕೆ ಅಥವಾ ಮೇಲಿಂದ ಆರ್ಡರ್ ಬಂತು ಆ ಕಾರಣಕ್ಕಾಗಿ ನಾವು ಮಾಡ್ಬೇಕಲ್ಲ ಅನ್ನೋಂತ ಒಂದು ಆ, ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಮಾಡೋದು ಬೇಡ. ಒಳ್ಳೆಯ ಮನಸ್ಸಿನಿಂದ ಮಾಡಿ ಹೋರಾಟವನ್ನ. ಅವಕಾಶ ಇನ್ನೂ ಇದೆ. ರಾಜಕೀಯ ಆಡಳಿತ ವಿರೋಧ ಪಕ್ಷ ಎಲ್ಲವೂ ಇರಬೇಕು. ಅಧಿಕಾರ ಯಾವ ಸಂದರ್ಭದಲ್ಲಿ ಯಾರ ಕೈಗೆ ಸಿಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಆದ್ರೆ ಇದ್ದಾಗ ಇಲ್ಲದಿದ್ದಾಗ ಏನ್ ಮಾಡ್ತಾನೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಅಧಿಕಾರದಲ್ಲಿ ಇದ್ದಾಗ ಮಾತ್ರ ನಾನು ಜನರ ಬಳಿಗೆ ಹೋಗೋದು, ಚುನಾವಣೆ ಬಂದಾಗ ಮಾತ್ರ ನಾನು ಜನರ ಹತ್ರ ಹೋಗೋದು ಅಂತ ಮನಸ್ಥಿತಿ ಇದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲಾ ಕಾಲಘಟ್ಟದಲ್ಲೂ ಕೂಡ ನೀವು ಇರ್ಬೇಕಾಗುತ್ತೆ. ಆಡಳಿತ ಪಕ್ಷಕ್ಕೊಂದು ಜವಾಬ್ದಾರಿ ಇದ್ರೆ ವಿಪಕ್ಷಕ್ಕೆ ಮತ್ತೊಂದು ರೀತಿಯಾದಂತಹ ಜವಾಬ್ದಾರಿ. ಜನ ಕೂಡ ಲೆಕ್ಕಾಚಾರ ಹಾಕ್ತಾ ಇರ್ತಾರೆ. ಕಳೆದ ಚುನಾವಣೆಯಲ್ಲಿ ಸೋತು ಕಳೆದ ಚುನಾವಣೆ ನಂತರ ಆ ಫಲಿತಾಂಶದ ನಂತರ ಹೋದವರು ಮತ್ತೆ ಬರ್ಲಿಲ್ಲ ಅನ್ನುವಂತಹ ಮನಸ್ಥಿತಿ ಜನರ ಮನಸ್ಸಿನಲ್ಲಿ ಈಗ ಆಲ್ರೆಡಿ ಬಿದ್ದಿದೆ. ಅದನ್ನು ಬದಲಾಯಿಸಿಕೊಳ್ಳುವಂತಹ ಅವಕಾಶ ಇನ್ನೂ ಕೂಡ ಇದೆ. ಅದನ್ನ ಯಾವ ರೀತಿ ಬಳಸ್ಕೊಳ್ತೀರಿ ನಿಮಗೆ ಬಿಟ್ಟಂತದ್ದು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನಿಮ್ಮನ್ನ ಟೀಕಿಸಿ ಇನ್ನೊಬ್ಬರನ್ನ ಮೆಚ್ಚಿಸಿ ಅಥವಾ ಇನ್ನೊಬ್ಬರನ್ನ ಟೀಕಿಸಿ ನಿಮ್ಮನ್ನ ಮೆಚ್ಚಿಸಿ ಆಗ್ಬೇಕಾಗಿದ್ದೇನಿಲ್ಲ. ಅಸಲಿಯಾಗಿ ಏನಿದೆ ಅದನ್ನ ಹೇಳಿದ್ದೇವೆ. ಮಾತಾಡ್ಬೇಕಾದವರು ಮಾತಾಡ್ಬೇಕಾಗುತ್ತೆ. ನಮ್ಗೆ ಅವಕಾಶ ಇದೆ, ಹಾಗಾಗಿ ಮಾತಾಡ್ತಾ ಇದ್ದೇವೆ. ಅನೇಕರಿಗೆ ಅವಕಾಶ ಧ್ವನಿ ಇರೋದಿಲ್ಲ, ಬೇರೆ ಬೇರೆ ರೀತಿಯಾಗಿ ಹೇಳ್ಕೊಳ್ತಾ ಇರ್ತಾರೆ. ನಮಗೆ ಸಿಕ್ಕಿರುವಂತಹ ಅವಕಾಶ ಇದು ಒಂದು ಮಾಧ್ಯಮವಾಗಿ ಅಥವಾ ಒಬ್ಬ ಜನಸಾಮಾನ್ಯನಾಗಿ ಈ ರೀತಿ ಅಂತ ಹೇಳ್ಕೊಳ್ಳುವಂತ ಅವಕಾಶ ಅದನ್ನ ಹೇಳ್ಕೊಂಡಿದ್ದೇನೆ. ಮೊನ್ನೆ ನೀವು ಪ್ರೆಸ್ ಮೀಟ್ ಮಾಡಿದಾಗ ನನಗೆ ಇದನ್ನ ಹೇಳ್ಬೇಕು ಅನ್ಸ್ತು, ಇವತ್ತು ಹೇಳ್ತಾ ಇದ್ದೇನೆ. ಯಾರು ವೈಯಕ್ತಿಕವಾಗಿ ತೆಗೆದುಕೊಳ್ಬೇಡಿ ಇದನ್ನ. ಹೊರಗೆ ಬಂದಾಗ ನೀವೆಲ್ಲರೂ ಜೊತೆಗೆ ಸಾಗ್ಬೇಕಾದಂತವ್ರು, ಆಡಳಿತ ಇರ್ಲಿ ವಿಪಕ್ಷ ಇರ್ಲಿ. ವಿಚಾರವನ್ನು ಇಟ್ಕೊಂಡಾಗ ಕೆಲವೊಂದು ವಿಷಯಗಳನ್ನ ಹೇಳಲೇಬೇಕಾಗುತ್ತೆ. ಹಾಗಾಗಿ ಹೇಳಿದ್ದೇನೆ. ಒಳ್ಳೆಯ ರೀತಿಯಾಗಿ ಹೋರಾಟ ಮಾಡಿದಾಗ ನಮ್ಮ ಕಡೆಯಿಂದ ಕೂಡ ಆಸ್ ಅ ಮಾಧ್ಯಮವಾಗಿ ಬೆಂಬಲ ಸಿಕ್ಕೇ ಸಿಗುತ್ತೆ. ನಿಮಗೆ ಪ್ರಚಾರ ಕೊಡುವ ನಿಟ್ಟಿನಲ್ಲಿ ಇರ್ಬೋದು ಅಥವಾ ಅದನ್ನ ಹೊರ ಜಗತ್ತಿಗೆ ತಿಳಿಸುವಂತ ನಿಟ್ಟಿನಲ್ಲಿ ಮಾಧ್ಯಮಗಳು ಮಾಡ್ತಾನೆ ಬರ್ತಾ ಇದ್ದಾವೆ. ನಾವು ಕೂಡ ಮಾಡ್ತೇವೆ. ಒಳ್ಳೆಯ ರೀತಿಯಾದಂತಹ ಹೋರಾಟವನ್ನ ಸಂಘಟಿಸಿ. ಒಳ್ಳೇದಾಗ್ಲಿ. ಇಷ್ಟನ್ನು ಹೇಳ್ಬೇಕಾಗಿತ್ತು. ಮತ್ತೊಮ್ಮೆ ಇಷ್ಟೊತ್ತು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲಿ ಕೂಡ ನಮ್ಮನ್ನು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಸಿಗ್ತಾ ಇರೋಣ. ಕಂಟೆಂಟ್ಗಳಿದ್ದಾಗ ನಿಮ್ ಜೊತೆಗೆ ಬರ್ತಾ ಇರ್ತೇನೆ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ವಿಶ್ವಾಸ ನಮ್ ಜೊತೆಗೆ ಇರ್ಲಿ. ಟಾಟಾ, ಬಾಯ್. ಥ್ಯಾಂಕ್ ಯು ವೆರಿ ಮಚ್ ಕಾರ್ಯಕ್ರಮ ನೋಡಿದಕ್ಕಾಗಿ.